ಬೆವ್ರ ಕಾಣಿಸೋದು ಬರಲ್ಲ. ಎಕ್ಸರ್ಸೈಸ್ ಅಂದ್ರೆ ಹಂಗೆ ಚೂರಿತಾ ಇರ್ಬೇಕು ಬೆವ್ರು ಅಂದ್ರೆ ಅದಕ್ಕೆ ಎಕ್ಸರ್ಸೈಸ್ ಅಂತಾರೆ. ಎಲ್ಲ ಅಂದ್ರೆ ನಿಂಗೆ ಹಿಂಗೆ ಶೀತ ಬಾಡಿಲ್ಲ ಎರಡು ಹುಡ್ಕ ಹಾಕ್ಸಿ ಮಾಡಿ ಕೂತಿರ್ತೀನಿ. ಮಾಡ್ತೀರ ಬದ್ದೆ ಹಿಂಗೆ ಮಾಡ್ತೇನೆ. ಮಾಡ್ತೀವಿ ಟೈಮ್ ನೋಡು. ಇಲ್ಲಿ ಎಷ್ಟೊತ್ತು ನೀನು ಮಾಡೋದು, ನಂಗೆ ತಿಂಡಿ ಬೇಯಿಸಿ ಹಾಕೋದು, ನಾವು ಎಷ್ಟೊತ್ತು ಹೋಗೋದು ಹಾಕ್ಲಿಕ್ಕೆ ಚಾಕುಗಳಿಗೆ ಎಲ್ರಿಗೂ ಅಗಸ್ತ್ಯ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗ್ಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ಏನು ಅನ್ಸಿಲ್ಲ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಲ್ಲಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹುಡುಗರುಗಳು ನೋಡ್ಲೆ ಒಟ್ಟಂತ 8 ಗಂಟೆ ಅಂದ್ರೆ ಎಲ್ಲ ಗೊತ್ತಾ ಇರ್ತದೆ, ಹೋಗ್ತಾ ಇರ್ತಾರೆ. ಟಿಫಿನ್ ಬಾಕ್ಸ್ ಮಾಡಾಕ ಎದೆ ಸ್ನಾನ ಮಾಡ್ಸಕ್ ನಾನು ಹೇಳ್ಬೇಕು, ಸ್ಕೂಲ್ ಬಿಡಾಕ ನೀನು ಹೇಳ್ಬೇಕು. ಡಿಸಿಪ್ಲಿನ್ ಲೈಫ್ ತಾನೇ ಸ್ಟಾರ್ಟ್ ಆಗ್ತದ. ಇಲ್ಲ ಅಂದ್ರೆ ಡಿಸಿಪ್ಲಿನರಿ ಆಕ್ಷನ್ ಅಗ್ಗುನೇ ತಗತ್ತೀನಿ. ಟೀಚರ್ಸ್ ತಗೋತಾರ. ಓ ಏನ್ರಿ ಪೇರೆಂಟ್ಸ್ ಆಗ್ಬಿಟ್ಟಿ ನೀವೇ ಇಷ್ಟೊತ್ತು ಬಿಡ್ತೀರಲ್ಲ. ಹೊಂಟಲ್ಲ ಡೇಸ್ ಒಂಥರ ಗೋಲ್ಡನ್ ಪೀರಿಯಡ್. ಸ್ವಲ್ಪ ದಿನ ಕಷ್ಟ ಇರೋದಿಲ್ಲ, ಎಂಜಾಯ್ ಮಾಡ್ಬಿಡ. ನೋಟ್ಸ್ ಒಂದೆಲ್ಲ ಹೆಂಗೆ ಬೇಕಂಗೆ ಇಟ್ಟೇನಿ. ಅವನ್ನೆಲ್ಲ ಕರೆಕ್ಟಾಗಿ ಇಟ್ಕೊಂಡು ಫಸ್ಟ್ ಇವೆಲ್ಲ ಕರೆಕ್ಟ್ ಇದ್ರನ್ನ ಮೂಡ್ ಬರ್ತದೆ ಸ್ಟಡಿ ಮಾಡೋದ. ರಾತ್ರಿ ಎಲ್ಲ ಹೆಂಗೆ ಬೇಕಂಗೆ ಇಟ್ಟು ಮಕ್ಕೊಂಬಿಟ್ಟೇನಿ. ಯಾವುದು ಲೇಟ್ ಆಯ್ತು. ಯಾರೇ ಒಬ್ರು ಏನು ಮಾಡ್ತಾರೆ ನೋಡೋನು. ಇದು ಯಾಕಡೆ ಹೋಳು ಹಂಗೆ ನಿಂತು ಎಳೆ ಹುಡ್ಕ. ಏನು ಹೇಳ್ಬೇಕಲ್ಲಿ, ನಾನು 7 ಗಂಟೆಗೆ ಎದ್ದಿದ್ದೀನಿ, 8 ಗಂಟೆ. ನೀನು ಈಗ ಎದ್ಬಿಟ್ಟು ಬಂದ್ಬಿಟ್ಟು ಹೇಳ್ಬಿಟ್ಟು ಟಿವಿ ಒಳಗೆ ಮಿರರ್ ಗತೆ ನೋಡ್ಕೋತಿದ್ದೆಲ್ಲೋ ಕರೆ. ಹೌದು, ಅದು ಚೆನ್ನಾಗಿ ಕಾಣ್ತೈತೆ. ನಾನು ಆಲ್ರೆಡಿ 7 ಗಂಟೆಗೆ ಎದ್ದೆ, ಬಿಸಿನೀರು ಕುಡಿದು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಥರ್ಡ್. ಒಂದು ತಿಂಗಳು ಆಯಿತು. ಆ್ಯಕ್ಚುಲಿ 2024 ರೆಸೊಲ್ಯೂಷನ್ ಅಂತ ಸ್ಟಾರ್ಟ್ ಮಾಡಿ 1 ತಿಂಗಳು ಆಯಿತು. 1 ವಾರ ಮಾಡಿದ್ರೆ 1 ತಿಂಗಳು ಆಯ್ತಿಲ್ಲ, 20 ದಿನ ಮಾಡೋಕ್ಕೈತಿಲ್ಲ. ನೀವು ಜಾಗಿಂಗ್ ಹೋಗಿಡತ್ತೆ, ಡ್ರೆಸ್ ಗಿಸ್ ತಗೊಂಡಿದ್ದಿಲ್ಲ ನೋಡಾಗ ಇನ್ನವರೆಗೂ ಆಕಳಕ್ಕೆ ಬರತ್ತ. ಹೋಗ್ತೀನಿ ಏನಾಗೋದು ಗೊತ್ತಾ, ಟೈಮ್ ಶೆಡ್ಯೂಲ್ ಆಗ. ಈಗ ನೋಡು, ಇವತ್ತು 6 ಗಂಟೆ ಎದ್ದೋಳ್ತೀನಿ ಅನ್ಕೋ, 6 ಫ್ರೆಶ್ ಅಪ್ ಆಗಿ ಹೋಗ್ತೀನಿ ಅನ್ಕೋ, 6 7 ಇಲ್ಲ 7:15 ಅಂದರೆ 7:15 ಅಂತ ಇರುತ್ತೆ. ಬಟ್ ನಂಗೆ ನೆಕ್ಸ್ಟ್ ಏನಾಗುತ್ತೆ, ನಾನು ಲೇಟ್ ನೈಟ್ ಗೊತ್ತಿಲ್ಲ ಒಂದೊಂದ್ಸತಿ. ನಿಧಾನಕ್ಕೆ ಎದ್ದಾಗ ಲೇಟ್ ನೈಟ್ ಬಂದಾಗ ಏನಾಗುತ್ತೆ, ಟೈಮ್ ಆಗಲ್ಲ. 7 ಗಂಟೆಗೆ ಎದ್ದೋಳ್ತೀನಿ, 7:15 ಎದ್ದೋಳ್ತೀನಿ. ಅದಕ್ಕೆ ಏನು ಮಾಡೋದು, ಅಟ್ಲೀಸ್ಟ್ ಬೇಸಿಕ್ ವರ್ಕೌಟ್ ಆದರೂ ಮನೇಲಿ ಮಾಡೋದ. ಮತ್ತು ಇನ್ನೊಂದು ನಿಂಗೆ ಗೊತ್ತಾ, ಯಾವಾಗ ವರ್ಕೌಟ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಏನೋ ಒಂದು ಎಕ್ಸಸೈಸು ನಿಂದು ಕಲ್ಟಿವೇಟ್ ಮಾಡ್ಕೊತೀಯಲ್ಲ, ಒಂದು ಸ್ವಲ್ಪ ಡೇ ಎಲ್ಲ ನಿಂದು ಫ್ರೆಶ್ ಆಗಿರುತ್ತೆ. ನೀವು ಮಾಡ್ತೀವಿ ಹಿಂಗೆ ಮಾಡ್ತಾಳೆ. ಒಂದು ದಿನ ಮಾಡಿದ್ದು ದಿನ ಬರಲ್ಲ. ನೆನ್ನೆ ರಾತ್ರಿ ಹೇಳಿದ್ಲ ನಾ ಇವತ್ತು ಕೋಕೋನಟ್ ರೈಸ್ ಮಾಡ್ತೀನಿ ಅಂತ. ಸೊ ನಾವು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದೀವಿ. ಹೇಳ್ಬೇಕು ತಾನೆ, ಇಲ್ಲಿ ನಾನು ಮರ್ತೇ ಹೋಗಿದ್ದೀನಿ ಕಣೋ. ಎಕ್ಸ್ಪರ್ಟ್ ಅಲ್ವಾ ನೀನು. ಇಲ್ಲಿ ನೋಡಪ್ಪಿಲ್ಲ ಇದೇನಕ್ಕೆ ಗೊತ್ತಿಲ್ಲ, ಒಳ್ಳೆ ಬರೇ ಥರ ಎಲ್ಲ ಆಗೈತೆ ನೋಡಿ. ಯಾವ್ದು ನೀನಾ ಮ್ಯಾಚ್ ಮಾಡ್ಕೋತಾರ ಕೆರಿತಾರಂತಾರಲ್ಲ. ಹೌದಾ? ಹಂಗೆ ಮಾಡಿ ಮಮ್ಮಿ. ಇದು ತಮ್ಮಗೂ ಹಂಗ ಆಗಿರ್ತೈತೆ ನೋಡಿ, ರೆಡ್ ಆಗಿರ್ತೈತೆ. ಹುಡುಗರಿಗೆಲ್ಲ ನನಗೆ ಆಗುದಿಲ್ಲ. ಸೊ ರೀಸನ್ ಐತಾ, ಏನಾರು ಪರ್ಟಿಕ್ಯುಲರ್ ರೀಸನ್ ಐತಾ? ಇಲ್ಲ, ಬಟ್ ನಿಮ್ಗೆ ಇಬ್ಬರಿಗೂ ಆಗ್ತೈತೆ ಅಂದ್ರೆ ಚೆಕ್ ಮಾಡ್ಬೇಕು. ಸೊ ಮನೇಲಿ ನಾವು ವರ್ಕೌಟ್ ಮಾಡ್ತಾ ಇದ್ದೀನಿ ಅಂದರೆ ಅದೇನದು ಕಂಟಿನ್ಯೂಟಿ ಇಲ್ಲ. ಬಟ್ ಅದು ಕಂಟಿನ್ಯೂಟಿ ಇಡಬೇಕು ಅಂತ ರೆಸಲ್ಯೂಷನ್ ಹಾಕೊಂಡು ಒಂದು ಗೋಲ್ ಸೆಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ 2 ದಿನ ಆಗಿದೆ. ಸೊ 2 ದಿನ 20 ದಿನ ಆಗಬೇಕು, 20 ದಿನ ಒಂದು 6 ತಿಂಗಳು ಹೋಗ್ಬೇಕು, 6 ತಿಂಗಳು ವರ್ಷ ಆದಾಗ ನಮ್ಮ ಸಕ್ಸಸ್ ಆಗುತ್ತೆ. ಇಂಥ ಎಸ್ಪೆಷಲಿ ನಮ್ಮ ಮನೆ ದೇವ್ರವ್ರು ಮಾಡಬೇಕು. ಯಾಕಂದರೆ ಅವರೇ ನಮ್ಗಿಂತ ಸ್ವಲ್ಪ ಈ ವರ್ಷ ಏನಾದ್ರು ಮಾಡಬೇಕು ಅಂತ ಅತಿ ಹೆಚ್ಚಾಗಿ ಗುರಿ ಇಟ್ಕೊಂಡಿದ್ದಾರೆ. ಮತ್ತೆ ಏನು ತಿಂಡಿ ಮಾಡ್ತಿಲ್ಲ, ನಾನು ತಿಂಡಿ ಮರ್ತ್ಬಿಟ್ಟೆ, ಟೈಮ್ ಆಗೋಯ್ತು. ನಾನು ಸಂಜೆ ಎಲ್ಲ ನಾಳೆ ಮಾಡ್ತೀನಿ. ನೀವು ಮಾಡ್ಬೇಕಲ್ಲ, ಏನು ಬೇಕು ಯಾರು ಮಾಡೋಣ. ನೀರು ಹಾಕಿಲ್ಲ, ನಾನು ನೀರು ಹಾಕಿದ್ದೀನಿ. ನೀರು ಹಾಕೋಕ್ಕೂ ಮುಂಚೆನೇ ಎಲ್ಲ ಬಾಡೋಯ್ತು. ಹೌದೌದು, ಅದ್ರೊಳಗೆ ನಾ ಬೀಜ ಹಾಕಿ ಎಲ್ಲ ಹೋಗ್ಬೇಕಾದ್ರೆ ನೀವು ಬೆಳೆಸ್ಬೇಕಿತ್ತು ಅದನ್ನ. ಅಲ್ಲ ಅಪ್ಪಿ ಕರೆ, ನೀವು ಹೋಗ್ಬೇಕಾದ್ರೆ ಬೀಜ ಹಾಕೋದು. ಯಾವ ಬೀಜ ಹಾಕೋದೆ? ತುಳಸಿ ಬೀಜ. ಮತ್ತೆ ಒಂದರ ಬೀಜ ಹಾಕೈತೆ, ನೀನು ನೀರು ಹಾಕಿಲ್ಲ ಅದು ಕೊಟ್ಟ. ಅದಕ್ಕೋಸ್ಕರ ನಾನು ಅಲ್ಲಿ ಫಿಲ್ಟರ್ ವಾಟರ್ ಏನು ಬರುತ್ತೆ ಅದರದ್ದು ಇಟ್ಟಿದೆ.
ನಾನು ಪುಸ್ತಕಂತ ಬಿಸಾಕ್ಬಿಟ್ಲು. ಅದು ಒಂಥರ ಕಾಣಿಸತ್ತಿತ್ತು ಅದಕ್ಕೆ ಬಿಸಾಕಿ. ಎಲ್ಲ ಮಾಡೋದು ಇವಳು. ನಾನು ಆಮೇಲೆ ಕೊನೆಗೆ ಒಟ್ಟ ಅಂದ್ರೂ ನಿನಗೆ ಅದು ಸಪ್ರೇಟನೇ ಪಾತ್ರೆ ಬೇಕಂದ್ರೆ ನೀರು ಹಾಕಕ್ಕೆ ಬೇರೆ ಗ್ಲಾಸ್ ಒಳಗೆ ಹಾಕಿರೋ ನೀರು ಹಂಗಲ್ಲ, ಅಲ್ಲಿ ಈಗ ನೀರ್ ವೇಸ್ಟ್ ಆಗುತ್ತೆ ತಾನೆ. ನೀರ್ ವೇಸ್ಟ್ ಆಗಕ್ ಬದಲು ಅಂದೇ ನೀರ್ ಇಲ್ಲಿಗೆ ಹೋದ್ರೆ ಅದು ಬೇರೆದು ಇಟ್ಕೋಬೇಕು. ಅದು ಹೊಲ್ಸಾಗಿತ್ತು ನಾ ಚಲ್ಲಿನಿ ಬೇರೆ ಆಯ್ತಪ್ಪ. ಈಗ ನಾ ಬೇರೆ ಯಾವ್ದೋ ಸ್ಟೀಲ್ ಇಡ್ತೀನಿ ಅಂತ ಇಟ್ಕೋ, ಅದು ಒಂದೆರಡು ದಿನ ನೀನ್ ಅಲ್ಲೇ ಇಟ್ಟು ಇರ್ತದೆ, ಜಾರ್ ಹಂಗೆ ಒಂಥರ ಪಾಚಿದ್ದಾರೆ, ಅದನ್ನು ಬಿಸಾಕ್ಬಿಡ್ತೀಯ. ಅದು ನೀ ತೊಳ್ದು ಇಡ್ಬೇಕು, ನೀ ಇಟ್ಟಿರ್ತೀಯ ಅಂದ್ರೆ. ಒಟ್ನಲ್ಲಿ ಒಂದು ಕಳ್ಳು ಮುಂದ್ ಪಿಳ್ಳೆನೇವ ನೀ ಆಕ್ಚುಲಿ ನಿನಗದ ಯಾಕಂದ್ರೆ ನೀ ಅದ್ರ ತುಳಸಿ ನೋಡಲ್ ಪಾಪಿ ಹೆಂಗ್ ಬಾಡ್ಸಿಟ್ಟಿ. ಅಲ್ಲಲ್ಲಿ ಬಾಡ್ಸಿಡಕ್ಕೆ ಒಂದಾದ್ರೂ ಇತ್ತೇನೋ ಎಲೆಯಲ್ಲಿ ಎದ್ದಿದ್ ನೋಡಿಲ್ಲ. ಅದು ನೀರ್ ಹಾಕ್ರೆ ಹೇಳ್ತೈತದ. ನಾ ನೋಡ್ರಿ ಎಕ್ಸರ್ಸೈಸ್ ಮಾಡ್ತೇನೆ ಸುಮ್ಮ ಬಿಲ್ಡಪ್ ಉಟ್ಕೊಂಡ್ ಅವಾಗಿಂದ ಕುಂತ್ ಮಾತಾಡ್ತಿದಾರು. ನಂದು ಆಲ್ರೆಡಿ ಆಯ್ತು. ನಾನು ಇದ್ದಿದ್ದು ಎಷ್ಟೊತ್ತಿಗೆ 7:30, ಹಾಫ್ ಅನ್ ಅವರ್ ಅಂದ್ರು. 1 ಅವರ್ ಮಾಡಿದಿ ಕರೆನಾ? ಇಲ್ಲ, ಹಾಫ್ ಅನ್ ಅವರ್ ಸ್ಟಾರ್ಟಿಂಗ್. ದಟ್ ಈಸ್ ಡಿಫ್ರೆಂಟ್ ಅಂಡ್ ದಿಸ್ ಈಸ್ ಡಿಫ್ರೆಂಟ್. ಬಿಸಿ ನೀರ್ ಹಾಕೊಂಡ್ರು ಸರಿತಿದೆ. ನೀ ವರ್ಕೌಟ್ ಮಾಡಿ ಸುರಿಸ್ಬೇಕು. ನೀನು ನಾರ್ಮಲಿ ಅಡ್ಡಾಡತ್ತಿದ್ದಿ ಏನಾರ ಮಾಡತ್ತಿದ್ದಿ ಅಂದ್ರೆ ಹೆವಿ ಬೆವ್ರು ನಿನಗೆ ಬರ್ತಿರ್ತದ. ಬಟ್ ನೀ ಎಕ್ಸರ್ಸೈಸ ವಾಕ ಒಳ್ಳೆ ಆಮೆ ಥರ ಬೆತ್ಗೆ ಮಾಡಿರ ಬಾಡಿ ಬಿಸಿ ಆಗೋಲ್ಲ. ಓಡಾಡ್ತೀನಲ್ಲ ಅಷ್ಟು ಬಿಸಿಲಲ್ಲಿ ಓಡಾಡಿದ್ರು ಬೀಳಕ್ ಬರಲ್ಲ. ಒಂದು ವೆಟ್ ಬಾಡಿ ಇದೆ. ಅಣ್ಣಂಗೆ ಬರುತ್ತೆ, ಅಣ್ಣಂಗೆ ಇಲ್ಲೆಲ್ಲ ಆಗುತ್ತೆ, ನಿನ್ಗೆ ಬರುತ್ತೆ, ಹಗ್ಗಕ್ಕೆ ಬರುತ್ತೆ, ನನ್ಗೆ ಬರಲ್ಲ. ನೀನು ಬರೋದಿಲ್ಲ. ನಂಗೆ ಜಾಸ್ತಿ ಇನ್ಮೇಲೆ ಒಂದು ನಾನು ಸೆಟಪ್ ಮಾಡ್ಕೊಬಿಟ್ಟಿದ್ದೀನಿ. ಏನು ಇಷ್ಟೊತ್ತಿಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ವರ್ಕೌಟ್ ಮಾಡಬೇಕು, ಫ್ರೆಶ್ ಅಪ್ ಆಗಬೇಕು, ಸ್ನಾನ ಮಾಡಬೇಕು, ಪಟ್ಟಂದು ಬಿಡ್ತಿರ್ಬೇಕು. ಅದಕ್ಕೆ ತಮ್ಮ ಸಹಾಯ ಬೇಕು. ಇಲ್ಲ ಅಂದರೆ ಒಪ್ಕೊಂಡ್ಲಾ? ನನ್ನ ಸಹಾಯ, ನನ್ನ ಸಹಾನುಭೂತಿ ಇವೆಲ್ಲ ಇಲ್ಲ ಅಂತಂದ್ರೆ ನಿಂದೇನು ನಡೆಯಂಗಿಲ್ಲ. ಏನಾದ್ರು ನಿನಗೂ ಡೇ ಆಯ್ತದೆ, ಜೊತೆಗೆ ನನಗೂ ಮಾಡ್ತೀಯ ಅಂತ ಅಷ್ಟೇ. ನಾ ಆಮೇಲೂ ತಿಂತೇನಪ್ಪ. ನಾ 11 ಗಂಟೆಗೆ ತಿಂದು ರೂಢಿ ಅದ. ನಿನ್ನ ತಿಂಡಿ ಹೊಟ್ಟೆ ಬಗ್ಗೆ ನಮ್ಗೆ ಗೊತ್ತಿಲ್ಲ. 11 ಗಂಟೆಗೆ ತಿಂತೇನ. ನೀನು ನನ್ನ ಜೊತೆಗೆ ಹೆಜ್ಜೆ ಹಾಕ್ಬೇಕು. ಬರೀ ಹಾಕೋಕೆ ಬರತ್ತವ. ಇವತ್ತು ವರ್ಕೌಟ್ ಆಯ್ತು ನಂದು. ಅಂದ್ರೆ ಅನ್ಕೊಂಡಿದ್ದೀನಿ, ಅಂದ್ರೆ 1 ತಿಂಗಳು ಆಯ್ತು. ಬಟ್ ಈಗ ಸ್ಟಾರ್ಟ್ ಮಾಡಿ 2 ದಿನ ಆಗಿದೆ. ಸೊ ವರ್ಕೌಟ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮ್ಮ ಡೈಲಿ ರೂಟೀನು ಹೆಂಗಿರುತ್ತೆ, ಕೆಲವು ಲೈಫಲ್ಲೂ ಹಿಂಗೆ ಇರುತ್ತೆ ಸೇಮೇ. ಬಟ್ ನಮ್ಮ ಲೈಫಲ್ಲೂ ಕೆಲವೊಂದ್ಸತಿ ಚೇಂಜ್ ಮಾಡಿದಾಗ ಬೆಳಿಗ್ಗೆ ಹೊತ್ತು ಎಸ್ಪೆಷಲಿ ನಾವು ಬೇಗ ಎದ್ದು ಕೆಲವೊಂದು ದಿನ ನಾವು ವರ್ಕೌಟ್ ಮಾಡೋದ, ಒಂದು ಎಕ್ಸರ್ಸೈಸ್ ಮಾಡೋದ, ಈ ಥರ ಒಂದು ಏನಾದ್ರು ಪ್ಲ್ಯಾನ್ ಹಾಕೊಂಡ್ರೆ ನಮಗೆ ಒಂಥರ ಮಾರ್ನಿಂಗ್ ಆ ಡೇ ಫುಲ್ಲು ಒಂದು ಆ್ಯಕ್ಟಿವ್ ಆಗಿರ್ತೀವಿ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೋಪ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.